ಇವತ್ತು ತುಂಬ ಹೆಲ್ದಿಯಾದ ಹಾಗೆ ಸೂಪರ್ ಫಾಸ್ಟಾಗಿ ರೆಡಿ ಆಗುವಂತಹ ಒಂದು ಟಿಫನ್ ಹೇಳ್ತಾ ಇದ್ದೀನಿ. ಹಾಗೆ ಫಟಾಫಟ್ ಅಂತ ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ ಏನೇ ಆದರೂ ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡು ತಿನ್ಬೋದು. ಮ್ಯಾಕ್ಸಿಮಮ್ ಅಂದರೆ 5 to 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಮಶ್ರೂಮ್ ಫ್ರೈಡ್ ರೈಸ್. ಇದಕ್ಕೆ ನಾನೊಂದು 1/4 kg ಮಶ್ರೂಮ್ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ, ಹಾಗೆ ತರಕಾರಿ ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ಡೆಫಿನೆಟಾಗಿ ತಿಂತಾರೆ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕಾರ್ನ್, ಇದನ್ನು ಇಷ್ಟು ತೊಗೊಂಡಿದ್ದೀನಿ ನಾನು ವೆಜಿಟೇಬಲ್ನ. ಮಶ್ರೂಮ್ ಫ್ರೈಡ್ ರೈಸ್ಗೆ ನೀವು ಮಶ್ರೂಮ್ನ ಜಾಸ್ತಿ ದಪ್ಪಗೆ ಹಾಕೋದು ಬೇಡ, ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ. ಬಿರಿಯಾನಿಗಾದರೆ ನೀವು 1ನ 2 ಮಾಡ್ಕೊಳ್ಳಿ, ಬಟ್ ಇದನ್ನು ನೀವು 1ನ 3 ಇಲ್ಲ 4 ಮಾಡ್ಕೋಬೇಕಾಗತ್ತೆ. ಪ್ರತಿ ಒಂದು ಹಗ್ಗಳಲ್ಲೂ ಕೂಡ ಮಶ್ರೂಮ್ ಸಿಗಬೇಕು, ಆ ಥರ ನೀವು ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಮಶ್ರೂಮು ತುಂಬ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬ ಬೇಗ ಅದು ಗಜಿಬಿಜಿ ಅಂತ ಕಲಸೋಗ್ಬಿಡುತ್ತೆ. ಸೊ ಅದಕ್ಕೆ ಫಸ್ಟೇ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಏಕೆಂದರೆ ವಾಟರ್ ಕಂಟೆಂಟ್ ಇರೋದ್ರಿಂದ ಉಪ್ಪು ಬೇಗ ಹಿಡಿಯೋದಿಲ್ಲ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ವಾಟರ್ ಕಂಟೆಂಟ್ ಎಷ್ಟು ಜೋರಾಗಿ ಬರ್ತಾ ಇದೆ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ನೀವು ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಬದಲು ಬೆಣ್ಣೆನಾದರೂ ಹಾಕೋಬೋದು, ಹಾಗೆ ತುಪ್ಪ ಕೂಡ ಹಾಕೋಬೋದು. ನೀವು ಏನೇ ಹಾಕೊಂಡ್ರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಹಾಗೆ ಸ್ವಲ್ಪ ನಾನು ಕಾರ್ನ್ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಏಕೆಂದರೆ ಇದಕ್ಕೆ ಖಾರಕ್ಕೆ ನಾನು ಖಾರದ ಪುಡಿ ಕೂಡ ಹಾಕೋದ್ರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ 1-2 ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳಿದ್ರೆ ಕಂಪ್ಲೀಟಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಬರೀ ಖಾರದ ಪುಡಿ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ತರಕಾರಿಗೆ ಉಪ್ಪು ಆ್ಯಡ್ ಮಾಡೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ತರಕಾರಿಗೂ ಕೂಡ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಈಗ ಬೇಯಿಸ್ಕೊಂಡಿರೋ ನಾನು ಕಾರ್ನ್ ಹಾಕ್ತಾಯಿದ್ದೀನಿ. ನೀವು ಹಸಿ ಕಾರ್ನ್ ಆದರೂ ಕೂಡ ಹಾಕಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೋದು. ಮಕ್ಕಳೇನಾದರೂ ನೀವು ತರಕಾರಿ ತಿನ್ನಲಿಕ್ಕೆ ತುಂಬ ಹಠ ಮಾಡಿದ್ರೆ ಈ ಥರ ಮಾಡಿಕೊಡಿ, ಡೆಫಿನೆಟಾಗಿ ಮಕ್ಕಳು ತಿಂತವೆ. ಹೇಗೆ ಸರಿ, ಯಾವುದೇ ಥರ ಸರಿ, ಮಕ್ಕಳಿಗೆ ನೀವು ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಲೇಬೇಕು. ಮಕ್ಕಳು ಏನಾದರೂ ತರಕಾರಿ ತಿನ್ನಲಿಕ್ಕೆ ಹಠ ಮಾಡಿದ್ರೆ ನೀವು ಯಾವುದೇ ಥರನಾದರೂ ಸರಿ ಹೆಲ್ದಿಯಾಗಿ ಫುಡ್ಡು ಮಾಡಿಕೊಡಿ. ಏಕೆಂದರೆ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಪಿಜ್ಜಾ, ಬರ್ಗರ್ ಅಂತ ಹಿಂದೆ ಹೋದರೂ ತರಕಾರಿ ಎಂದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಈಗ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಯಾವುದೂ ಬೇಡ ಅಂದರೆ ಜಸ್ಟ್ ನೀವು ಖಾರದ ಪುಡಿ ಆ್ಯಡ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ, ಯಾಕೆಂದರೆ ಸ್ಟ್ರೀಟ್ ಸ್ಟೈಲ್ ಬರಲಿ ಅಂತ ಸ್ವಲ್ಪ ಸ್ಪೈಸಸ್ ಅಂದರೆ ಗರಂ ಮಸಾಲ, ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್, ಅಂದರೆ ಅರ್ಧ ಸ್ಪೂನಲ್ಲ, ಟೀ ಸ್ಪೂನಷ್ಟು ಸೋಯಾ ಸಾಸ್ ಯೂಸ್ ಮಾಡ್ತೀನಿ. ನೀವು ಇದನ್ನು ಸ್ಕಿಪ್ ಮಾಡಿ ಕಂಪ್ಲೀಟಾಗಿ ಲೆಮನ್ ಜ್ಯೂಸ್ ಆದರೂ ಕೂಡ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನನ್ನ ಸ್ಟ್ರೀಟ್ ಸ್ಟೈಲಾಗಿ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ನಾನೀಗ ಬಾಯ್ಲ್ಡ್ ರೈಸ್ ಹಾಕ್ಕೊತಿದ್ದೀನಿ. ನಾನು ಇದಕ್ಕೆ ಬಾಸುಮತಿ ರೈಸ್ ಹಾಕ್ಕೊತಿದ್ದೀನಿ. ನಿಮಗೆ ಮಾಮೂಲಿ ಸೋನಾ ಮಸೂರಿ ರೈಸಲ್ಲೇ ಮಾಡ್ಕೊತೀರ ಅಂದರೆ ಅಫ್ಕೋರ್ಸ್ ಮಾಡ್ಕೊಳ್ಳಿ, ಏನಾಗಲ್ಲ. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ನೂಡಲ್ಸ್ ಥರ ಇರುತ್ತಲ್ವ, ಬಾಸುಮತಿ ರೈಸ್ ಎಲ್ಲ ಸ್ವಲ್ಪ ಉದ್ದ ಇರೋದ್ರಿಂದ ನೂಡಲ್ಸ್ ಥರ ಇರುತ್ತೆ ಅಂತ ಆರಾಮ್ಸೆ ಮಕ್ಕಳು ತಿಂತಾರೆ. ಈಗ ಬೇಯಿಸ್ಕೊಂಡಿರೋ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೊದಲೇ ಹಾಕಿ ನೀವು ತಿರ್ಗ್ಸೋಕೆ ಹೋಗಬೇಡಿ. ಲಾಸ್ಟಲ್ಲಿ ಹಾಕೋದ್ರಿಂದ ಅದು ನೀಟಾಗಿ ಸಿಗುತ್ತೆ, ಅಂದರೆ ಯಾವುದೇ ಥರ ಕ್ರಶ್ ಆಗೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ನಿಮ್ಗೇನಾದರೂ ಉಪ್ಪು ಖಾರ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ರುಚಿಯಾದ ಮಶ್ರೂಮ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹಾಗೆ ನಾನು ಮಾಡಿದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮಗೂ ಸಿಸ್ಟರ್ ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ನಿಮ್ಮ ಈ ಸಪೋರ್ಟ್ ನಮಗೆ ತುಂಬ ಎಂಕರೇಜ್ಮೆಂಟ್ ಆಗಿರುತ್ತೆ. ನೀವು ಈ ಥರ ಎಂಕರೇಜ್ ಮಾಡ್ತೀರಾ, ನೆಕ್ಸ್ಟ್ ನಾನು ಬೇರೆ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅಕ್ಕ ತಂಗಿದಿರಿಗೆ, ಹಾಗೆ ಬ್ಯಾಚುಲರ್ಸ್ ಬ್ರದರ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ಅವ್ರಿಗೆ ಬೇಗ ಫಟಾಫಟ್ ಅಂತ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.